ಹಾಯ್ ಆಲ್, ವೆಲ್ಕಮ್ ಟು ಮ್ಯಾಂಗ್ಳೂರು ರುಚಿ. ಇವತ್ತು ನಾನು 3x ಸ್ಪೈಸಿ ಆಗಿರುವಂತಹ ಬುಲ್ಡಕ್ ನೂಡಲ್ಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. रुको जरा सबर करो. ಇಲ್ಲಿ ನಾನು ಚಿಕನ್ ಬ್ರೆಸ್ಟ್ ಪೀಸನ್ನು ಕ್ಯೂಬ್ಸ್ ರೀತಿ ಕಟ್ ಮಾಡಿ ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಹಳದಿ ಪೌಡರ್ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಆಲಿವ್ ಆಯಿಲನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು, ಇದ್ದರೆ ಆಲಿವ್ ಆಯಿಲನ್ನು ಯೂಸ್ ಮಾಡಿ. ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ ಹಾಗೂ ಸ್ವಲ್ಪ ಮಿಕ್ಸ್ ಕೊಡಿ. ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೂ ಒಳ್ಳೆ ಮಿಕ್ಸ್ ಮಾಡಿ 15 to 20 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಡುವ. ಇವಾಗ ವೆಜಿಟೇಬಲ್ಸ್ ಏನೆಲ್ಲ ಬೇಕು ಅಂತ ನೋಡಿ ಬರುವ. ಒಂದು ಆನಿಯನ್ ಬೇಕು, 5 ರಿಂದ 6 ಈರುಳ್ಳಿ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಒಂದು, ಸ್ವಲ್ಪ ಕ್ಯಾಬೇಜ್. ಇಲ್ಲಿ ನಾನು ಮಿಕ್ಸ್ ವೆಜಿಟೇಬಲ್ಸ್ ತೊಗೊಂಡಿದ್ದೇನೆ, ಕ್ಯಾರೆಟ್, ಬೀನ್ಸ್ ಹಾಗೂ ಬಟಾಣಿ. ಇಲ್ಲಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಪ್ಯಾಕೆಟಲ್ಲಿರೋ ಬುಲ್ಡಕ್ ನೂಡಲ್ಸನ್ನು ಇದಕ್ಕೆ ಹಾಕಿದ್ದೇನೆ ಹಾಗೂ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕಿ ಇದನ್ನು ಬೇಯಿಸ್ತೇನೆ. ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಆಲಿವ್ ಆಯಿಲನ್ನು ಹಾಕಿ ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. 2 ಸೈಡ್ ಫ್ರೈ ಆಗುವವರೆಗೆ ಚೆಂದ ಮಾಡಿ ಫ್ರೈ ಮಾಡಿ. ನೋಡಿ, ಈಗ ಇದು ಆಯಿತು. ಇದನ್ನು ನಾನೀಗ ನೂಡಲ್ಸ್ ಮೇಲೇ ಹಾಕ್ತಾ ಇದ್ದೇನೆ. ಇದರದ್ದು ಸ್ವಲ್ಪ ಎಣ್ಣೆ ಬಿದ್ದರೆ ನೂಡಲ್ಸ್ ಬಿಡುಬಿಡುವಾಗಿ ಬರ್ತದೆ. ಈಗ ನಾನು ಮ್ಯಾರಿನೇಟ್ ಮಾಡಿರೋ ಕಪ್ಪಲ್ಲಿ 3 ಎಗ್ಗನ್ನು ಬೀಟ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಟ್ವಿಸ್ಟರಲ್ಲಿ ಚೆಂದ ಮಾಡಿ ಬೀಟ್ ಮಾಡಿ ತಗೊಳ್ತಾ ಇದ್ದೇನೆ. ಇದರಲ್ಲಿ ನೊರೆ ಬಂದರೆ ಒಳ್ಳೆ ಫ್ಲಫಿಯಾಗಿ ಬರುತ್ತೆ. ನೋಡಿ, ಈಗ ಇದು ಕೂಡ ರೆಡಿ ಆಯಿತು. ಇದನ್ನು ಕೂಡ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ನೂಡಲ್ಸನ್ನು ಎಣ್ಣೆ ಜೊತೆ ಒಳ್ಳೆ ಮಾಡಿ ಮಿಕ್ಸ್ ಆಗಲಿ. ಇವಾಗ ನಾನು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಗಾರ್ಲಿಕನ್ನು ಆ್ಯಡ್ ಮಾಡಿ ಚೆಂದ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆನಿಯನನ್ನು ಸೇರಿಸುವ. ಆನಿಯನ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇವಾಗ ಮಿಕ್ಸ್ ವೆಜಿಟೇಬಲ್ಸನ್ನು ಹಾಕ್ತಾ ಇದ್ದೇನೆ. ಬೀನ್ಸ್, ಬಟಾಣಿ ಹಾಗೂ ಕ್ಯಾರೆಟ್ ಇದನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಇದನ್ನು ಬಾಯ್ಲ್ ಮಾಡಲಿಕ್ಕೆ ಹೋಗಬೇಡಿ, ಮುಚ್ಚಿ ಬೇಯಿಸಲಿಕ್ಕೆಲ್ಲ ಹೋಗಬೇಡಿ, ಹೀಗೆ ಫ್ರೈ ಮಾಡ್ತಾ ಇರಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಫ್ರೈ ಆಗುತ್ತೆ ಇದು. ಇದೀಗಾಗಿದ್ದೆ ಕ್ಯಾಬೇಜನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಕ್ಯಾಬೇಜ್ ಕೂಡ ತುಂಬ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ, ಒಂದು 5 ಸೆಕೆಂಡ್ಸ್ ಇಟ್ಟರೆ ಸಾಕು. 5 ಸೆಕೆಂಡ್ಸ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ. ಇವಾಗ ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡಿ ಸೇಮ್ 5 ಸೆಕೆಂಡ್ಸ್ ತಿರುಗಿಸಿದರೆ ಸಾಕು. ತುಂಬ ಹೊತ್ತು ಬಾಯ್ಲ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನಾನು ಇದಕ್ಕೆ ನೂಡಲ್ಸ್ ಬೇಯಿಸಿ ಇಟ್ಟಂತಹ ಬ್ರೋತ್ ಏನಿದೆ ನೋಡಿ, ಬಿಸಾಡಿರಲಿಲ್ಲ, ಅದನ್ನು ಇಟ್ಟಿದ್ದೆ, ಅದನ್ನೀಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೂ ಬುಲ್ಡಕ್ಕಲ್ಲಿ ಸಿಕ್ಕಿದ್ದ ಸಾಸ್ ಇದೆ ನೋಡಿ, ಈ ಸಾಸನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ಪೈಸಿನೆಸ್ ಬರೋದೇ ಈ ಸಾಸಿಂದ. ಇದು ತುಂಬಾ ಸ್ಪೈಸಿ ಆದಂತಹ ಸಾಸ್ ಆಯಿತಾ. ನೀವು ಸ್ಪೈಸಿ ಲವರ್ಸ್ ಆಗಿದ್ದರೆ ಮಾತ್ರ ಇದನ್ನು ಟ್ರೈ ಮಾಡಿ. ಇದಕ್ಕೆ ನಾನು ತುಂಬ ವೆಜಿಟೇಬಲ್ಸ್ ಹಾಕಿರೋ ರೀಸನ್ನೇ ಸ್ಪೈಸಿನೆಸ್ ಕಡಿಮೆ ಮಾಡಬೇಕು ಅಂತ. ಇಲ್ಲಾಂದರೆ ಇದು ಸಾಮಾನ್ಯ ಜನತೆಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಪೈಸಿ ಇರ್ತದೆ. ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ಕುದಿ ಬಂದಿದ್ದೆ, ಇದಕ್ಕೆ ನಾನು ನೂಡಲ್ಸನ್ನು ಆ್ಯಡ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಈಗ ಟೇಸ್ಟ್ ನೋಡಿ ಆಯಿತಾ. ನಿಮಗೆ ಸ್ಪೈಸಿ ಜಾಸ್ತಿ ಇದೆ ಅಂತ ಅನಿಸಿದರೆ ವಿನೆಗರ್ ಹಾಕಿ ಅಥವಾ ಲೆಮನನ್ನು ಸ್ಕ್ವೀಸ್ ಮಾಡಿ.
ನನಗೆ ಇಲ್ಲಿ ಸ್ಪೈಸಿನೆಸ್ ಜಾಸ್ತಿ ಅಂತ ಅನಿಸಿದ್ದಕ್ಕೆ ನಾನು ವಿನೆಗರನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೇನೆ. ಹಾಗೂ ಅದರಲ್ಲಿ ಇನ್ನೊಂದು ಪ್ಯಾಕೆಟ್ ನಮಗೆ ಕೊಟ್ಟಿದ್ರಲ್ವ ಪೌಡರ್, ಅದನ್ನು ಕೂಡ ಇದರ ಮೇಲೆ ಹಾಕ್ತಾ ಇದ್ದೇನೆ. ಇವಾಗ ಸ್ಪೈಸಿಯಾದಂತಹ ಬುಲ್ಡಕ್ 3X ನೂಡಲ್ಸ್ ಈಸ್ ರೆಡಿ ಟು ಸರ್ವ್. ಸ್ಪೈಸಿ ಲವರ್ಸ್, ಅಮೆಝಾನಲ್ಲಿ ಈ ಪ್ರಾಡಕ್ಟ್ ಅವೈಲಬಲ್ ಇದೆ. ನೀವು ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.